ಇವರು ವಾಫಿ ಅಬ್ದುಲ್ ಹಕೀಮ್. ಮಂಗಳೂರಿನ ಎನೆಪೋಯ ಸಂಸ್ಥೆಯಲ್ಲಿ ವ್ಯಾಸಂಗ ನಡೆಸ್ತಾ ಇರುವ ಈ ಯುವ ತರುಣ ಈಜುವಿಕೆ ಸ್ಪರ್ಧೆಯಲ್ಲಿ ಮುಡಿಗೇರಿಸಿಕೊಂಡ ಚಿನ್ನ ಮತ್ತು ಬೆಳ್ಳಿಯ ಪದಕಗಳು ಒಂದಲ್ಲ ಎರಡಲ್ಲ. ತನ್ನ ಅಮೋಘ ಸಾಧನೆಯ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ವಾಫಿ ಅಬ್ದುಲ್ ಹಕೀಮ್. ಇವರಿಗೆ ಬಹಳ ಸಣ್ಣ ಪ್ರಾಯದಲ್ಲೇ ಈಜುವುದೆಂದರೆ ಬಹಳ ಆಸಕ್ತಿ. ಎಳೆಯ ವಯಸ್ಸಿನಲ್ಲಿ ತನ್ನ ತಂದೆ ಮತ್ತು ಕುಟುಂಬದ ಇತರ ಸಹೋದರರ ವಿನೋದಕ್ಕಾಗಿ ಈಜಾಡಲು ಹೋಗುವಾಗ ಚಿಕ್ಕ ಹುಡುಗನಾಗಿದ್ದ ವಾಫಿ ಅಬ್ದುಲ್ ಹಕೀಮ್ ತಾನು ಅವರ ಜೊತೆಯಲ್ಲಿ ಹೇಗೋ ಅಲ್ಪ ಸ್ವಲ್ಪವಾಗಿ ಈಜು ಕಲಿತಿದ್ರು. ಆಗಲೇ ಈಜುವಿಕೆಯಲ್ಲಿ ವಾಫಿಯವರಿಗೆ ಭಾರಿ ಒಲವು ಮೂಡಿತ್ತು. ಮುಂದೆ ಎನೆಪೋಯ ಶಾಲೆಯಲ್ಲಿ ಓದ್ತಿದ್ದಾಗ ಪುಟ್ಟ ಮಕ್ಕಳಿಗಾಗಿ ಈಜು ತರಬೇತಿ ಏರ್ಪಡಿಸುವುದಾಗಿ ಅರಿತಾಗ ವಾಫಿ ಅಬ್ದುಲ್ ಹಕೀಮ್ ತನ್ನನ್ನೂ ಸೇರಿಸಲು ಬೇಕಾಗಿ ಮನೆಯಲ್ಲಿ ಆಗ್ರಹ ವ್ಯಕ್ತಪಡಿಸಿದಾಗ ಅವರು ಅದಕ್ಕೆ ತುಂಬು ಪ್ರೋತ್ಸಾಹವನ್ನ ನೀಡಿದ್ರು. ಹಾಗೆ ಈಜು ತರಬೇತಿಗೆ ಸೇರ್ಕೊಂಡು ವಾಫಿ ಅಬ್ದುಲ್ ಹಕೀಮ್ ಕೆಲವೇ ದಿನಗಳಲ್ಲಿ ಚೆನ್ನಾಗಿ ಈಜು ಕಲಿತು ತರಬೇತುದಾರರ ಗಮನ ಸೆಳೆದ್ರು. ಮಾತ್ರವಲ್ಲದೆ ಕ್ರಮೇಣವಾಗಿ ವಾಫಿಯವರು ಈಜುವಿಕೆಯಲ್ಲಿ ಭಾರಿ ನಿಪುಣತೆ ಗಳಿಸಿದ್ರು. 4ನೇ ತರಗತಿಯಲ್ಲಿದ್ದಾಗ ಕ್ಲಬ್ ಹಾಗೂ ಶಾಲೆಗಳ ನಡುವೆ ಏರ್ಪಡಿಸ್ತಾ ಇದ್ದ ಮಿಕ್ಕ ಈಜು ಸ್ಪರ್ಧೆಯಲ್ಲಿ ಹಲವು ಬಹುಮಾನಗಳನ್ನ ಪಡೆದುಕೊಂಡಿದ್ರು. ಮುಂದೆ 5ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾಗ ವಾಫಿ ಅಬ್ದುಲ್ ಹಕೀಮ್ ರವರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟಗಳಲ್ಲೂ ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ ಜಿಗಿದು 2019ರಲ್ಲಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ಸಿಬಿಎಸ್ಇ ವಿದ್ಯಾರ್ಥಿಗಳ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಎನೆಪೋಯ ಶಾಲೆಯನ್ನ ಪ್ರತಿನಿಧಿಸಿ ಆಡಿ 50 ಮೀಟರ್ ಫ್ರೀ ಸ್ಟೈಲ್ ಈಜುವಿಕೆಯಲ್ಲಿನ ಕಂಚಿನ ಪದಕವನ್ನ ಗೆದ್ರು. ಪ್ರಮುಖ ಈಜು ತರಬೇತುದಾರರಾದ ರಾಜೇಶ್ ಬೆಂಗ್ರೆ ಹಾಗೂ ಯಶೋಧ ಜಿ ಭಂಡಾರಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಾ ಇದ್ದ ವಾಫಿ ತನ್ನ ಕಲಿಕೆಯ ಜೊತೆಗೆ ಸಾಧನೆಯ ಹಾದಿಯಲ್ಲಿ ಮುನ್ನಡೆದರು. ಮುಂದೆ ಹಲವು ಜಿಲ್ಲಾ ಹಾಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ 50 ಮತ್ತು 100 ಮೀಟರ್ ಈಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದರು. 2021ರಲ್ಲಿ ಪುತ್ತೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ 2 ಚಿನ್ನದ ಪದಕಗಳನ್ನು ಗೆದ್ದರು. ಮುಂದೆ 2022ರಲ್ಲಿ ಕರ್ನಾಟಕ ಯೂತ್ ಗೇಮ್ಸ್ ಕೌನ್ಸಿಲ್ ಆಶ್ರಯದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ 8ನೇ ಗ್ರೇಡ್ ಈಜುವಿಕೆಯಲ್ಲಿ 2 ಚಿನ್ನ ಹಾಗೂ ಬೆಳ್ಳಿಯ ಪದಕವನ್ನ ಗೆದ್ದು ದೆಹಲಿಯ ರಾಷ್ಟ್ರೀಯ ಈಜು ಸ್ಪರ್ಧೆಗೆ ಮತ್ತೊಮ್ಮೆ ಆಯ್ಕೆಯಾದರು. 2023ರಲ್ಲಿ ಪಿಯು ಕಾಲೇಜು ವಿಭಾಗದಲ್ಲಿ ಮೈಸೂರು ದಸರಾ ಉತ್ಸವದಲ್ಲಿ ನಡೆದ ದಸರಾ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ವಾಫಿ ಅಬ್ದುಲ್ ಹಕೀಮ್ ಮತ್ತು ಜೊತೆಗಾರರು ಜಂಟಿಯಾಗಿ 2 ಚಿನ್ನ ಮತ್ತು 5 ಬೆಳ್ಳಿಯ ಪದಕಗಳನ್ನು ಗೆದ್ದರು. 2023ರಲ್ಲಿ ನಡೆದ ಸಿಬಿಎಸ್ಇ ಸೌತ್ ಝೋನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬೆಳ್ಳಿ ಹಾಗೂ ಕಂಚಿನ ಪದಕವನ್ನು ಗೆದ್ದು ಹರಿಯಾಣದಲ್ಲಿ ನಡೆಯಲಿರುವ ಸಿಬಿಎಸ್ಇ ರಾಷ್ಟ್ರೀಯ ಸಿಬಿಎಸ್ಇ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದರು. ಇತ್ತೀಚೆಗೆ 2024ರಲ್ಲಿ ರಾಜಸ್ಥಾನದಲ್ಲಿ ಅಂಡರ್ ವಾಟರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಫಿನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ 400, 200, 100 ಮತ್ತು 50 ಮೀಟರ್ ಈಜು ಸ್ಪರ್ಧೆಗಳಲ್ಲಿ 2 ಚಿನ್ನ ಹಾಗೂ ಬೆಳ್ಳಿಯ ಪದಕಗಳನ್ನು ಗೆದ್ದರು. ಎನೆಪೋಯ ಶಾಲೆಯನ್ನ ಪ್ರತಿನಿಧಿಸಿ ಆಡುತ್ತಾ ತಾನು ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾ ಯಾವುದಾದರೂ ಒಂದು ಸ್ಥಾನವನ್ನ ತನ್ನ ಮುಡಿಗೇರಿಸಿಕೊಂಡು ತನ್ನ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ ವಾಫಿ ಅಬ್ದುಲ್ ಹಕೀಮ್ ರವರಿಗೆ ಎನೆಪೋಯ ಸಂಸ್ಥೆಯಲ್ಲಿ ವ್ಯಾಸಂಗ ನಡೆಸುವುದರ ಜೊತೆಗೆ ಈಜುವಿಕೆ ತರಬೇತಿಯನ್ನ ಪಡೆಯುತ್ತಾ ಸ್ಪರ್ಧೆಗಳಲ್ಲೂ ಭಾಗವಹಿಸಿಕೊಂಡು ಮುಂದುವರಿಯುತ್ತಿದ್ದಾರೆ. ತಮ್ಮ ಅತ್ಯುನ್ನತ ಸಾಧನೆಗಳ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ಮಿಂಚುತ್ತಿರುವ ಯುವ ಪ್ರತಿಭೆ ವಾಫಿ ಅಬ್ದುಲ್ ಹಕೀಮ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.